ಏನಪ್ಪ ಅಂದ್ರೆ ದೊಡ್ಡ ಹಿಮಾಲಯ ಪರ್ವತದಷ್ಟು ಎಲ್ಲ ಕಡೆ ಹಬ್ಬಿ ಹೋಗಿಬಿಟ್ಟಿದೆ. ಎಲ್ಲಿ ಹೋದರೂ ಭ್ರಷ್ಟಾಚಾರ ಕಿತ್ತಾಗ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಒಬ್ಬರ ತುಳಗ ಇನ್ನೊಬ್ರಿಗೆ ಗೊತ್ತಿರ್ತದೆ. ಈಗ ಅವ್ರು ತೆಗಿಲಿಕ್ಕೆ ಹೋದ್ರೆ ಇವ್ರು ಹೊರಗೆ ಬರ್ತಾರೆ ಅಂತೇಳಿ ಯಾರು ಮಾಡ್ಲಿಕ್ಕೆ ಹೋದ್ರೆ ಈಗೇನು ಆರೋಪ ಶುರು ಮಾಡಿದಾರಲ್ಲ ಸಣ್ಣ ಇಟ್ಟರೆ ಇವರು ಸಹ ಒಂದು ಹಂತಕ್ಕೆ ಬಂದಪ್ಪ ಅಂದ್ರೆ ತಮ್ಮ ವ್ಯವಹಾರಗಳು ಕರೆಕ್ಟಾಗಿ ಶುದ್ಧವಾಗಿ ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡ್ತು. ಇವ್ರು ಮೌನಾಗಿ ಹೋಗ್ಬಿಡ್ತಾರೆ. ಡಿ ಕೆ ಶಿ ಅವರು ಅಷ್ಟೇ ರೀ, ಸಿದ್ದರಾಮಯ್ಯರು ಅಷ್ಟು, ಯಾರಾದರೂ ಅಷ್ಟೇ. ಎಲ್ಲರೂ ವಿಶೇಷವಾಗಿ ಇನ್ನೊಬ್ಬರ ವಿಷಯಕ್ಕೆ ಕೈ ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರ ವ್ಯವಹಾರಗಳೆಲ್ಲ ಅವ್ರ ವ್ಯವಹಾರಗಳು ಬರ್ತಾವೆ ಅನ್ನೋದು ಈಗಾಗಲೇ ಹಲವು ಸಲ ಪ್ರೂವ್ ಆದದ್ದು ಈ ದಿಶೆಯಲ್ಲಿ. ಮತ್ತು ತನಿಖೆಗಳು ಇವತ್ತು ತನಿಖಾ ತಂಡಗಳು ಸಹಿತ ಇವತ್ತು ಡಿವೈಡ್ ಆಗಿದ್ದಾವೆ ದೇಶದಲ್ಲಿ. ಯಾವುದು ಹಳದಿನ ಇರ್ತದಲ್ಲ, ಈಗ ರಾಜ್ಯ ಸರ್ಕಾರ ಉದಾಹರಣೆಗೆ ರಾಜ್ಯ ಸರ್ಕಾರ ಇದ್ದ ಅದರ ಪರವಾಗಿ ವಿಶೇಷವಾಗಿ ಇಲ್ಲೇ ಲೋಕಾಯುಕ್ತ ಆಗಿರ್ಬೋದು, COD ಆಗಿರ್ಬೋದು, CID ಆಗಿರ್ಬೋದು, ಇವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಇಲ್ಲಿ ರಾಷ್ಟ್ರ ಮಟ್ಟದಲ್ಲ ಈಗಾಗಲೇ ತೋತಾ ಗಿನಿ ಕೇಂದ್ರ ಸರ್ಕಾರದಂತ ಹೇಳ್ತಾ ಇದ್ದಂಥ BJP ಕೈಲಿ ಅದು ತೋತಾಗಿದ್ದು ಕಡಿಮೆ ಆಗಿಬಿಡೋದು. CBI ಆಗಿರ್ಬೋದು, ED ಆಗಿರ್ಬೋದು, IT ಆಗಿರ್ಬೋದು, ಎಲ್ಲ ಸಲಹೆಗಳು ಇನ್ನುಳಿದ ಯಾವುದೇ ತನಿಖಾ ಸಲಹೆಗಳು ಸಹಿತ ಇವತ್ತು ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥದ್ದು. ಹೀಗಾಗಿ ಯಾರು ತನಿಖೆ ಯಾರು ಮಾಡಬೇಕು ಅಂತ ಇವೆಲ್ಲವೂ ತಮ್ಮ ತಾವು ಆರೋಪ ಮಾಡಿ 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 ಒಂದು ದಿನ ಏನಪ್ಪ ಅಂತ ತಮ್ಮ ತಾವು ಮುಚ್ಕೊಂಡು ಹೋಗುವಂಥದ್ದು. ನ್ಯಾಯದಿಂದ ಸಹಿತ ಸರಿಯಾದ ನಿರ್ಧಾರಗಳು ಬರ್ತಾ ಇಲ್ಲ ಅನ್ನೋದು ಇತ್ತೀಚೆಗೆ ಭಾಳಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಃ ನ್ಯಾಯಾಂಗದಿಂದಲೇ ಈ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಇವತ್ತು ಎಷ್ಟೋ ದಿನ ಆಯ್ತಿದ್ದು ಎಲ್ಲ ಆರೋಪಗಳು ಮಾಡಿ ಕೋರ್ಟ್ ಕೇಸ್ ಹಾಕಿ ಇವ್ರ ಮೇಲೆ ಆರೋಪಗಳ ಮೇಲೆ ಮೇಲೆ ಮಾಡಿದಂಥ SR ಮಟ್ಟ ಎಲ್ಲೋ ಬದಿಗೆ ಹೋಗಿಬಿಟ್ಟವರು. ಇವರು ಎಚ್ಚರಿಕೆ ಅವ್ರು ತೆಗಿತಾರೆ. ಅವರು ನಮ್ಮ ಶಿವಕುಮಾರ್ ಅವರು ಇವ್ರು ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರೊಬ್ಬರು ತೆಗಿತೀವಿ ಏನು ತೋರಿಸ್ತೋಡಪ್ಪ ಅಂದರೆ ಮತ್ತು ಆಲ್ರೆಡಿ DK ಶಿವಕುಮಾರ್ ಚಾಲೆಂಜ್ ಮಾಡಿದ್ದಾರೆ. ಹಾಗೆ ಹೋಗಲ್ಲಪ್ಪ ಇದೇನು ಮಾಡ್ತೀವಿ ಮಾಡೋವು ಕೋರ್ಟ್ ವೇ ಅವ್ರ ತನಿಖೆ ಆಗಲಿ ಅನ್ನುವಂಥ ಮಾತಾಡಿದ್ದಾರೆ. ಏಟಿಗೆ ಎದುರಿಡೋದು ನಾವು ಪತ್ರಿಕೆ ಅವ್ರು ಹಂಗೆ ಹೇಳ್ತಿರ್ತೀವಿ. ಆದರೆ ಈ ಏಟ ಎದುರಿಟ್ಟು ಬಿಡೋದು ಕಾರಣಕರ್ತರು SR ಹಿರೇಮಠ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರೆಯಬಾರ್ದು. ಯಾಕಂದ್ರೆ ಬಳ್ಳಾರಿದಾಗಿರ್ಬೋದು ಮತ್ತಾವುದಾಗಿರ್ಬೋದು ಲ್ಯಾಂಡ್ ಮಾಫಿಯಾದ ಬಗ್ಗೆ ಅವು ವ್ಯವಹಾರ ಮಾಡೋದಲ್ಲ. SR ಹಿರೇಮಠ ಪಾತ್ರ ಭಾಳ ದೊಡ್ಡದಿರ್ತದೆ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿಗಳು ಇವನ್ನೆಲ್ಲ ಪ್ರಶ್ನೆ ಮಾಡಿದಾಗ ಮಾತ್ರ ಇವರು ಉತ್ತರ ಕೊಡಬೇಕಾಗ್ತದೆ. ಹಾಗೆ ಇವರು ದಿಶಾಪುಲ ಮಾಡ್ತಾ ಹೋಗ್ತಾ ಇರ್ತಾರೆ. ಮತ್ತು ನ್ಯಾಯಾಂಗವೂ ಸಹಿತ ದಿನಗಳ ತಳ್ಕೊತ ಹೋಗುವಂಥದ್ದು ನಾವು ನೋಡ್ತಾ ಇರೋದರಿಂದಾಗಿ ಈ ಏನು ಆರೋಪ ಪ್ರತ್ಯಾರೋಪ ಟನ್ನುಗಳ ಮಾತದಲ್ಲ, ಈ ಟನ್ನುಗಳಿಗೆ ಉತ್ತರ ಟನ್ನಾಗಿ ಜಿಗಿದು ಹೋಗ್ತದೆ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.